ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಗ್ತದೆ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಕನ್ನಡದ ಜ್ಯೋತಿಗಳು ಬಂದು ಒಂದೇ ಈ ಐತಿಹಾಸಿಕವಾದಂಥ ಬ್ಯಾಂಕ್ವೆಟ್ ಹಾಲಲ್ಲಿ ಸೇರಿ ಈ ಸಂತೋಷದಲ್ಲಿ ಮುಳುಗ್ತಾ ಇದ್ದೀರಿ. ನಾವು ಕೂಡ ಮುಳುಗ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಶ್ರೀಮತಿ ಬಾನು ಮುಸ್ತಾಕ್ ಮತ್ತು ದೀಪಾ ಜಾಸ್ತಿ ಅವರು ವಿಶ್ವ ಮಟ್ಟದಲ್ಲೇ ನಮ್ಮ ಕನ್ನಡದ ರಾಯಭಾರಿಯಾಗಿ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ಬೂಕರ್ ಪ್ರಶಸ್ತಿಯನ್ನು ಗೆದ್ದು ನಮ್ಮ ಜಗತ್ತಿಗೆಲ್ಲ ನಮ್ಮ ಕನ್ನಡದ ಜ್ಯೋತಿಯನ್ನು ಬೆಳೆಸಿದ್ದಾರೆ, ಕನ್ನಡವನ್ನು ಉಳಿಸಿದ್ದಾರೆ. ಸೊ ಕನ್ನಡದ ಭಾರತಿ ಈಗ ದೇಶಕ್ಕೆ ಒಂದು ಆರ್ತಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಸಪ್ತ ಸಾಗರದ ಆಚೆ ಇವತ್ತು ಕನ್ನಡಕ್ಕೆ ಗೌರವನ ತಂದಿದ್ದಾರೆ. ನಮ್ಮ ದೇಶದಲ್ಲಿ ನಾನು ಹಿಂದಿನ ಕೂಡ ಕನ್ನಡ ಸಂಸ್ಕೃತಿ ಸಚಿವರಾಗಿ ಕೆಲವು ದಿನ ಕೆಲಸ ಮಾಡಿದೆ. 780 ಭಾಷೆಗಳು ಇವೆ. 19,500 ಭಾಷೆಗಳು ಉಪಭಾಷೆಗಳಿವೆ. ಪ್ರಪಂಚದಲ್ಲಿ 88,000 ಭಾಷೆಗಳಿದೆ ಅಂಥೇಳಿ ನಮ್ಮ ಮಾಹಿತಿಯಲ್ಲಿ ಎಲ್ಲೋ ಒಂದು ಪುಸ್ತಕದಲ್ಲಿ ನಾನು ನೋಡಿದ್ದೇನೆ. ಹಿಂಗೆ ಎಲ್ಲರೂ ಕೂಡ ಅಭಿಮಾನ. ಬ್ರಿಟಿಷರು ನಮ್ಮ ದೇಶನ ಆಳೋದಾಗ ಎಲ್ಲೂ ಕೂಡ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ, ನಿಮ್ಮ ಮದರ್ ಟಂಗ್ ಏನು, ಮಾತೃಭಾಷೆ ಏನು ಅಂತ ಬಿಟ್ಟೋಗಿದ್ದಾರೆ. ಹಂಗೆ ಪ್ರತಿಯೊಬ್ಬರು ಕೂಡ ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ನಡೆ ಎಲ್ಲ ಕೂಡ ಭಾಳ ಮುಖ್ಯ. ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕಿಂತ ಸರ್ಕಾರದ ಪರವಾಗಿ ಅವರಿಗೆ ನಮ್ಮೆಲ್ಲ ಗೌರವವನ್ನು ಉಳಿಸೋದಕ್ಕೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಮತ್ತು ಶ್ರೀಮತಿ ದೀಪಾ ಜಾಸ್ತಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಹೆಚ್ಚಿಗೆ ಅವ್ರ ಹತ್ರ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ, ಆ ಸಂತೋಷವನ್ನು ಹಂಚ್ಕೊಳ್ಳೋಣ. ನಾವೆಲ್ಲ ಆಗಾಗ ಮಾತಾಡ್ತಾನೆ ಇರ್ತೀವಿ. ಇವತ್ತು ಅವರ ದಿನ, ಸೊ ಆ ಸ್ಪೇಸ್ನ ಅವ್ರಿಗೆ ಕೊಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.